ಅಮ್ಮ, ನೀನ್ ದಾರಿ ತೋರಿಸ್ದಾಗೆ ಫೋಟೋಗ್ರಾಫರ್ನ ಹುಡ್ಕೊಂಡು ಹೋದೆ. ನಂದಿ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ಗುಡಿ ಬಗ್ಗೆ ಹೇಳ್ದ. ದೇವಸ್ಥಾನದ ಹೊರಗಡೆ ನಾನು ಕಾಲಿಟ್ಟಿದ್ದ ಹಾಗೆ ನಾನು ಯಾವತ್ತೂ ಬಂದಿದ್ದ ಜಾಗ ಅಂತ ಅನ್ಸಕ್ ಶುರು ಆಯ್ತು. ಒಳಗಡೆ ತುಂಬಾ ಖುಷಿ ಆಗ್ತಿತ್ತಮ್ಮ. ಅಲ್ಲೊಬ್ರು ಅಜ್ಜಿ ಸಿಕ್ಕಿದ್ರು. ಅವ್ರ ಅಜ್ಜಿನೋ ದೇವ್ರು ನನಗಂತೂ ಗೊತ್ತಾಗ್ಲಿಲ್ಲ. ಅವ್ರು ಹೇಳ್ದಾಗೆ ನಡ್ಕೊಂಡು ಹೋದೆ. ತಾಳಿ ಕಟ್ಕೊ ಅಂದ್ರು, ಕಟ್ಕೊಂಡೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಮ್ಮ. ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ. ಅದೆಷ್ಟೇ ಕಷ್ಟ ಆಗ್ಲಿ, ನನ್ ಗಂಡನ, ನೀನ್ ನನಗೆ ಅಂತ ಹುಡುಕಿದ ಗಂಡನ ನಾನು ಹುಡ್ಕೋತೀನಿ. ಅವನ್ನ ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ. ಅವನ ಜೊತೆನೆ ಬಾಳ್ತೀನಿ. ನಂದೇ ತಾಳಿ ಅಲ್ವಾ, ತಪ್ಪೇನೂ ಇಲ್ವಲ್ಲ ಅಮ್ಮ? ಎಲ್ಲ ಕೇಳಿಸ್ಕೊಂಡ್ರೋ ಏನು? ಕೇಳಿದ್ರೆ ಏನಂತ ಹೇಳಿ? ಮದುವೆ ಆಗಿರೋದು ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ನನ್ನಿಂದ ಅಮ್ಮ ಮುಚ್ಚಿಟ್ಲಲ್ಲ ಅಂತ ನೊಂದ್ಕೋತಾರೆ. ಏನ್ ಮಾಡ್ಲಿ ಈಗ? ಈಗ್ಲೂ ನನ್ನ ನೀನೇ ಕಾಪಾಡ್ಬೇಕು. ಅಪ್ಪ ಏನಮ್ಮ? ಹೌದಪ್ಪ. ಬಚಾವಾಗ್ಬಿಟ್ಟೆ. ಅದೇನು ಗಾಳಿನೋ ಏನೋ ಸುಯ್ ಅಂತ ಕಿವಿ ಒಳಗೆ ಹೋಗುತ್ತೆ. ಇಷ್ಟೆಲ್ಲ ಆದ್ಮೇಲೂ ಈ ಮದ್ವೆ ಮಾಡ್ಕೋಬೇಕಾ ನಾನು? ಬೇಡ ಅಂತ ಹೇಳೋದಾದ್ರೆ ಯಾರಿಗೆ ಹೇಳಿ? ಯಾರು ಕೇಳ್ತಾರೆ ನನ್ನ ಮಾತು? ಎಲ್ರಿಗೂ ಅವ್ರವ್ರ ಇಷ್ಟನೇ ಮುಖ್ಯ ಆಗಿದ್ಯಾ? ಅವ್ರು ಯಾಕೆ ಸುಮ್ಮನಿದ್ದಾರೆ? ನಾನಂದ್ರೆ ಅವ್ರಿಗಿಷ್ಟ ಇಲ್ಲ ಅಲ್ವಾ? ಯಾಕೆ ಹಾಗಂತ ಹೇಳ್ತಿಲ್ಲ? ದೇವಸ್ಥಾನದಲ್ಲಿ ಅವ್ರು ನಿನ್ನ ನೋಡಿದ ತಕ್ಷಣ ಯಾಕೆ ಬಚ್ಚಿಟ್ಕೊಂಡ್ರು? ಅದ್ರರ್ಥ ಏನು ಹಾಗಿದ್ರೆ? ಅವ್ರಿಗೆ ನಾನು ಇಷ್ಟ ಇಲ್ಲ ಅಂತ ತಾನೆ? ದೇವ್ರೆ, ಹಾಗಿದ್ರು ಯಾಕೆ ನಡೀತಿದೆ ಈ ಮದ್ವೆ? ಮದ್ವೆ ಹತ್ರ ಬರ್ತಾ ಇದೆ. ನಿನಗೂ ತುಂಬಾ ಕೆಲಸ ಇರುತ್ತೆ. ಮಾಡ್ಕೊ, ನಿನ್ ಮದ್ವೆಗೆ ಬರಕ್ ಟ್ರೈ ಮಾಡ್ತೀನಿ. ಯಾಕೆ ಇಲ್ಲಿ ಹೀಗೆ ನಿಂತಿದ್ಯಾ?
ಸುಮ್ಮನೆ. ಎಲ್ಲಿ ಹೋಗಿದ್ದೆ ಇವತ್ತು? ಮತ್ತೆ ಅವಳು ನೋಡೋದಕ್ಕೆ ಹೋಗಿದ್ಯಾ? ಈಗ ಎಲ್ಲಿ ಹೋಗಿದ್ದೆ? ಅನು ಹತ್ರ. ಅದು ಮುಗಿದ ಕತೆ ಅಂತ ಗೊತ್ತಾದ್ಮೇಲೆ ಅವಳ ಹತ್ರ ಏನ್ ಮಾತು? ಯಾಕೆ ಸಿಗದೆ ಇರೋದ್ರ ಹಿಂದೆ ಬೀಳ್ತ್ಯಾ? ನನಗೆ ಅವಳನ್ನ ಬಿಟ್ಟಿರಕ್ಕಾಗಲ್ಲ. ನನ್ನ ಮನಸ್ಸಿನ ತುಂಬ ಅವಳೇ. ಆದ್ರೆ ಅವಳ ಮನ್ಸಲ್ಲಿ ನೀನ್ ಇಲ್ವಲ್ಲ, ಅವಳ ಜೀವನದಲ್ಲೂ ನೀನ್ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಲಕ್ಷ್ಮಣ್. ಅದು ಮುಗಿದು ಹೋಗಿರೋ ಕತೆ. ಅವಳೆ ಎಲ್ಲ ಹೇಳಿದ್ಮೇಲೂ ಯಾಕೆ ಹೀಗೆ ಮಾಡ್ತಿದ್ಯಾ? ನಿನ್ ಜೀವನ ನೀನ್ ಹಾಳು ಮಾಡ್ಕೋತಿದ್ಯಾ. ಅವಳು ಬದ್ಲಾಗ್ತಾಳೆ ಅಂತ ಕಾಯ್ತಿದ್ಯಾ? ಖಂಡಿತ ಬದ್ಲಾಗಲ್ಲ ಆ ಸ್ಥಿತಿಗೆ ಹೋದ್ಮೇಲೆ. ಪ್ಲೀಸ್ ಅಕ್ಕ, ನೀನ್ ನನಗೇನು ಹೇಳಕ್ ಬರ್ಬೇಡ. ನನಗೇನ್ ತೋಚುತ್ತೋ ನಾನು ಅದನ್ನ ಮಾಡ್ತೀನಿ. ಅವಳು ನನ್ನ ಪ್ರೀತಿಸ್ತಾಳೋ ನಾನು ಅವಳನ್ನ ಪ್ರೀತಿಸ್ತಾನೋ ಅದು ನನಗೆ ಬೇಕಾಗಿಲ್ಲ. ನನಗೆ ಅವಳ ಜೊತೆ ಇರ್ಬೇಕನ್ಸುತ್ತೆ ಅಷ್ಟೇ. ಅವಳ ಜೀವ ಅಕ್ಕ. ಆದ್ರೆ ಆ ಜೀವ ಮತ್ತೊಂದು ಜೀವದ ಹುಡ್ಕಾಡ್ದಲ್ಲಿದೆ. ಇಲ್ಲಿ ಇನ್ನೊಂದು ಜೀವ ನಿನಗೋಸ್ಕರ ಕಾಯ್ತಾ ಇದೆ. ಅರ್ಥ ಮಾಡ್ಕೊ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ನಾನು ಸೋತು ಹೋಗಿದ್ದೀನಿ ಅಕ್ಕ. ಯಾಕೆ ಹೀಗಾಗ್ತಿದೆ? ನಾನು ಇಷ್ಟಪಟ್ಟಿದ್ದು ಯಾಕೆ ಸಿಗ್ತಾ ಇಲ್ಲ ನನಗೆ? ಅಮ್ಮ, ಇಲ್ಲಿ ನನ್ನ ತಲೆ ಕೆಟ್ಟೋಗಿದೆ. ನಾನು ಒಬ್ಳು ಕೈಯಲ್ಲೇ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಮದ್ವೆ ನೆಪದಲ್ಲಿ ನಿನ್ನನ್ನು ಕರಿತೀನಿ, ನೀನು ಆದಷ್ಟು ಬೇಗ ಬಂದ್ಬಿಡು. ಅಮ್ಮ, ನಗ್ಬೇಡ. ಇಲ್ಲಿ ಏನಾಗ್ತಿದೆ ಗೊತ್ತಾ? ನೀನು ಬರ್ದೇ ಹೋದ್ರೆ ಎಲ್ಲ ಎಡವಟ್ಟಾಗಿ ನಾನು ಹೀಗೆ ಇದ್ಬಿಡ್ತೀನಿ. ಅಂದ್ರೆ ನಾನು ಅನ್ಕೊಂಡಿರೋದೇ ಸರಿ, ಎಲ್ಲ ಕರೆಕ್ಟಾಗೇ ಹೋಗ್ತಿದೆ. ಎಲ್ಲೋ ಒಂಚೂರು ಹಳಿ ತಪ್ಪಿದೆ ಅಷ್ಟೇ. ಅದನ್ನ ಸರಿ ಮಾಡಿದ್ರೆ ಮುಗೀತು. ಲಕ್ಷ್ಮಣ್ ಈ ಮನೆಯಿಂದ ದೂರ ಆಗ್ತಾನೆ. ಆದ್ರೆ ಹೇಗ್ ಮಾಡೋದು? ಈ ಅಮ್ಮ ಒಬ್ರು ಬೇಕಾದಾಗ ಕೈಗೆ ಸಿಗಲ್ಲ. ಓ, ಮಲಗಿದ್ಯಾ ಮಗಳೇ? ಸುಮಾಗ ಟ್ರೈನ್ ಹೋಯ್ತು. ಸರಿ, ತಿಂಡಿ ಮಾಡ್ತೀನಿ, ಬಾ. ಒಂದೆರಡು ನಿಮಿಷ ಅಪ್ಪ, ನಾನೇ ಬರ್ತೀನಿ. ಸರಿ, ಅಲ್ಲಿವರೆಗೂ ನಾನು ಏನು ಮಾಡೋಕ್ಕಾಗುತ್ತೋ ಮಾಡ್ತಾ ಇರ್ತೀನಿ. ನಾನೇ ಬಂದಪ್ಪ. ಒಂದೆರಡು ನಿಮಿಷ, ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲಪ್ಪ. ನೀ ಬರೋದಕ್ಕೆ ಮಧ್ಯಾಹ್ನದ ಊಟ ಟೈಮ್ ಆಗಿರುತ್ತೆ. ಸರಿ, ಅಮ್ಮನ ಹತ್ರ ಮಾತಾಡಿ ಬರ್ತೀನಿ.
ಸರಿಯಾಗಿದೆ ನೋಡಮ್ಮ. ನನ್ನ ಬಾಯಿಗಂತೂ ಏನೂ ಗೊತ್ತಾಗ್ತಾನೆ ಇಲ್ಲ. ಬಾಯ್. ಉಪ್ಪು ಸರಿಯಾಗೇ ಇದೆಪ್ಪ. ಏನಮ್ಮ ಇದು? ನಿನ್ ಕಣ್ಣೆ ಹಿಂಗ್ ಊದ್ಕೊಂಡಿದೆ, ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ? ಹೋಗಿ ನೋಡ್ಕೊ ಹೋಗು. ನಾನು ಹೇಳಿದ ನಿಜನಾ? ಏನಿದೆ ಕೆಲಸ ಇವತ್ತು? ಕೆಲಸ ಮಾಡು, ನೀನು ಏನು ಮಾಡಬೇಡ, ಮನೇಲಿ ಇರು ಆಯ್ತಾ? ಜಾನಕಿ, ಹುಡುಗನ್ನ ಕೂರಿಸ್ಬಿಡೋಣ ಅಲ್ವಾ ಪುರೋಹಿತ್ರೆ? ಹುಡುಗಿ ಬಂದ ನಂತರ ಹುಡುಗಿನ ಕೂರಿಸ್ಬಿಟ್ರೆ ಆಯ್ತು. ಹಾ ಬಾ ಲಕ್ಷ್ಮಣ್. ಅರ್ಚಕರೇ, ಇನ್ನೇನಾದ್ರೂ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಹೇಳಿ. ಅಪ್ಪ, ಸಿಂಧು ಮನೆಯವ್ರು ಬಂದ್ರು. ಬಂದ್ರಂತೆ. ರಾಜೀವಿ, ಅತ್ತಿಗೆ ಬನ್ನಿ. ಅಣ್ಣ ಬನ್ನಿ ಬನ್ನಿ. ನಮಸ್ಕಾರ. ಬಾರೋ ಗೆಳೆಯ, ಯಾಕೆ ತಡ ಮಾಡಿದೆ? ಹೆಣ್ಮಕ್ಳ ಅಲಂಕಾರವೇ ವಿಳಂಬಕ್ಕೆ ಮುಖ್ಯ ಕಾರಣ ಅಂತ ನಾನು ಹೇಳ್ಬೇಕು. ಹೋಗ್ರಿ, ಎಲ್ಲ ನಮ್ ತಲೆ ಮೇಲೆ ಹಾಕ್ಬಿಡಿ ನೀವು. ಇವರಿಂದಾನೇ ತಡ ಆಗಿದ್ದು. ರಾಹು ಕಾಲದಲ್ಲಿ ಹೊರಡೋದ್ ಬೇಡ ಅಂತ ಕೂರಿಸ್ಬಿಟ್ಟಿದ್ರು. ಅಯ್ಯೋ, ಮನೆ ಪೂಜೆಗೆ ಬರುವಾಗ ರಾಹು ಕಾಲ ಅದು ಇದು ಎಲ್ಲ ಏನೂ ಇಲ್ಲ. ಬನ್ನಿ ಒಳಗೆ ಬಾಮ್ಮ. ಅಮ್ಮ ನಮಸ್ಕಾರ. ಕರ್ಕೊಂಬ. ಸರಿ 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 Hey.
ಸಿಂಧು, ಎಲ್ಲಿ ನಿಮ್ಮಣ್ಣ ಬಂದೇ ಇಲ್ಲ? ಅವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ, ಎಲ್ಲ ಮುಗಿದ ಮೇಲೆ ಬರೋದು. ನೀವು ಪೂಜೆ ಕೂರಿಸಿ. ಪಾಪ ಅಳಿಯಂದ್ರು ತುಂಬಾ ಹೊತ್ತಿಂದ ಕಾಯ್ತಾ ಕೂತ್ಕೊಂಡಿದ್ದಾರೆ ಅನ್ಸುತ್ತೆ. ಕರ್ಕೊಂಬನ್ನಿ, ಇವನ್ ಪಕ್ಕ ಕೂರಿಸಿ, ಕರ್ಕೊಂಬನ್ನಿ. ಹಲೋ, ಹಾ, ಇಲ್ಲಿ ಪೂಜೆ ನಡೀತಾ ಇದೆ. ಸುಮಿತ್ರಮ್ಮ ಪೂಜೆ ನಡೀತಿದೆ, ಹೊರಗಡೆ ಹೋಗಿ ಮಾತಾಡು. ನಿಮಿಷ. ನಾವೀಗ ಮನೇಲಿಲ್ಲ, ನೀವು ಸಂಜೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಬರ್ತೀರಾ? ಇಲ್ಲಿ ನಮ್ಮ ಬೀಗರ ಮನೇಲಿ ಪೂಜೆ ಇದೆ, ಅದಕ್ಕೆ ಬಂದಿದ್ದೀವಿ. ಅದಕ್ಕೆ ಮುಂಚೆ ಆಗಲ್ಲ, ಕಷ್ಟ ಆಗತ್ತೆ. ನಾವು ಇರ್ತೀವಿ, ದಯವಿಟ್ಟು ತಪ್ಪು ತಿಳಿಬೇಡಿ.